ಫುಡ್ ಹಾಕಿದ್ದಿ ಮೇಡಮ್ ನಾವು ಹಾಕಿಲ್ರಿ. ಬಾ ನೀವ್ ಹೊರಗ್ ಬಾ ಬಾಮ ಎಲ್ಪರ್ ಎಷ್ಟು ಸರಿ ಅಂತ ನಿಮ್ಗೆ ಕನ್ಸೆಷನ್ ಕೊಡೋದು. ಈ ಲಾಸ್ಟ್ ಟೈಮ್ ಇದೇ ಕೇಸ್ನಾಗ ಹೊರಗ್ ಬಂದಿರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಬೀದರ್ ಜಿಲ್ಲೆಯಲ್ಲಿ ಕಾರ್ಯಕರ್ತೆಯರೆಲ್ಲ ಸೇರಿ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದೆ. ಜೊತೆಯಲ್ಲಿ ಅವರು ಮಾಡದೇ ಇರುವಂತಹ ಪ್ರತಿಭಟನೆ ಮುಖ್ಯ ಕಾರಣ FRS ಮಾಡೋಕ್ಕೆ ಆಗ್ತಾ ಇಲ್ಲ, ನಮಗೆ ಮೊಬೈಲು ಸರಿಯಾದಂತಹ ರೀತಿಯಲ್ಲಿ ಕೆಲಸ ಆಗ್ತಾ ಇಲ್ಲ. ಸೊ ನೆಟ್ವರ್ಕ್ ಪ್ರಾಬ್ಲಮ್ ತುಂಬ ಇದೆ. ಜೊತೆಯಲ್ಲಿ ಪೋಷನ್ ಟ್ರ್ಯಾಕ್ ಅನ್ನೋ ನಿಯಮನ ರದ್ದು ಮಾಡಬೇಕು. ಕೇಂದ್ರ ಸರ್ಕಾರ ಏನು ಜಾರಿಗೆ ತಂದಿದೆ ಅಲ್ವಾ ಪೋಷನ್ ಟ್ರ್ಯಾಕರ್ ನಿಯಮ, ಅದನ್ನು ರದ್ದು ಮಾಡಬೇಕು. ನಮಗೆ ತುಂಬ ಕಷ್ಟ ಆಗ್ತಾ ಇದೆ ಕೆಲಸ ಮಾಡಲು ಅಂತ ಹೇಳ್ಬಿಟ್ಟು ಬೀದರ್ ಜಿಲ್ಲೆಯಲ್ಲಿ ಮೊನ್ನೆಯಷ್ಟೇ ಪ್ರತಿಭಟನೆ ನಡೀತು. ಸೊ ಅದ್ರ ಬಗ್ಗೆ ಕೂಡ ನಾನು ಡೀಟೇಲ್ ಆದಂಥ ವಿಡಿಯೋ ಮಾಡಿದ್ದೀನಿ. ಇನ್ನು ಯಾರು ಯಾವ ವಿಡಿಯೋ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಅದಾಗ್ತಿದ್ದಂಗೆನೆ ಹೀಗೆ ಒಂದು ದೊಡ್ಡ ವಿಚಾರನೇ ಹೊರ ಬಂದಿದೆ ಅಂತಲೇ ಹೇಳ್ಬೋದು. ಇದು ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ, ತುಂಬ ವೈರಲ್ ಆಗ್ತಾ ಇರುವಂತಹ ಸುದ್ದಿ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಕಾರ್ಯಕರ್ತೆ ಹಾಗೆ ಸಹಾಯಕಿಯರು. ಅವರು ಮಾಡ್ತಾ ಇರುವಂತಹ ಒಂದು ಮೋಸದ ಕೆಲಸಕ್ಕೆ ಅಂತಲೇ ಹೇಳ್ಬೋದು. ಅವರು ಏನು ಮಾಡಿದ್ರು ಏನಿಲ್ಲ, ಮಂತ್ಲಿ ಸರ್ಕಾರದಿಂದ ಬರ್ತಾಕಿರುವಂತಹ ಒಳ್ಳೆ ಮಕ್ಕಳಿಗೆ ಸೇರ್ಬೇಕಾಗಿರುವಂತಹ ಒಂದು ಫುಡ್ ಏನಿದೆ ಅವರು ಮಾರಾಟ ಮಾಡ್ತಾ ಇದ್ದಾರೆ. ಸೊ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಇದು ಬೀದರ್ ಜಿಲ್ಲೆಯಲ್ಲಿ ನಡೆದಿದೆ. ಇದೇ ಮೊದಲನೇ ಬಾರಿ ಏನಲ್ಲ, ಅವರು ಹಿಂದೆ ಕೂಡ ಇದೇ ಥರ ಒಂದು ಕೆಲಸ ಮಾಡಿ ಸಿಕ್ಕಾಕೊಂಡಿದ್ರು. ಅದಾದಮೇಲೆ ಮತ್ತೆ ಪುನಃ ಕೆಲಸಕ್ಕೆ ಜಾಯ್ನ್ ಆಗಿ ಮತ್ತೆ ಅದೇ ತಪ್ಪನ್ನೇ ಮಾಡಿದಾರಂತಲೇ ಹೇಳ್ಬೋದು. ಅಧಿಕಾರಿಗಳು ಬಂದು ಅವರಿಗೆ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಅಂತಲೇ ಹೇಳ್ಬೋದು. ಆಟದ ಮೂಲಕ ಸಾಗಾಣಿಕೆ ಮಾಡಿ ಜೊತೆಯಲ್ಲಿ ಮಾರಾಟ ಕೂಡ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ, ಬಾಣತಿಯರಿಗೆ, ಗರ್ಭಿಣಿಯರಿಗೆ ಸೇರಬೇಕಾಗಿರುವಂತಹ ಪೌಷ್ಟಿಕ ಫುಡ್ಡುಗಳು ಸರ್ಕಾರದಿಂದ ಏನು ಬರುತ್ತೆ ಮಕ್ಕಳಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು, ಗರ್ಭಿಣಿಯರಿಗೆ ಕೊಡಬೇಕು, ಬಾಣತಿಯರಿಗೆ ಕೊಡಬೇಕು, ಒಂದು ಅವರ ಆರೋಗ್ಯ ದೃಷ್ಟಿಯಿಂದ ಏನೇನು ರೇಷನ್ ಬರುತ್ತೆ ಸರ್ಕಾರದಿಂದ ಅದನ್ನೆಲ್ಲ ಇವರು ಮಕ್ಕಳಿಗೆ ಕೊಡ್ದಿರನೆ, ಬಾಣತಿಯರಿಗೆ ಕೊಡ್ದಿರನೆ ಇವರು ಮಾರಾಟ ಮಾಡ್ತಾ ಇದ್ದಾರೆ. ಇದು ಸುಮಾರು ತಿಂಗಳುಗಳಿಂದನೇ ನಡ್ಕೊಂಡ್ ಬರ್ತಿದೆಯೋ ಅಥವಾ ವರ್ಷಗಳ ಗಂಟ್ಲೆ ನಡ್ಕೊಂಡ್ ಬರ್ತಾ ಇದೆಯೋ ಗೊತ್ತಿಲ್ಲ. ಆದರೆ ಈಗಿದು ಹೊರ ಬಿದ್ದಿದೆ ಅಂತಾನೆ ಹೇಳ್ಬೋದು. ಅಧಿಕಾರಿಗಳು ಬಂದಾಗ್ಲೇನೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಈ ಬೀದರ್ ಜಿಲ್ಲೆಯ ಕಾರ್ಯಕರ್ತೆ ಹಾಗೂ ಸಹಾಯಕಿಯರು ಅಂತಾನೆ ಹೇಳಬಹುದು. ಇನ್ನು ಹೆಚ್ಚಿನ ಮಾಹಿತಿ ಹಾಗೆ ಇನ್ನು ಏನೇನಾಯಿತು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆದಂತಹ ಮಾಹಿತಿ ಸಿಗುತ್ತೆ. ಈ ವಿಡಿಯೋದಲ್ಲಿ ಅವರು ರೆಡ್ ಹ್ಯಾಂಡ್ ಆಗಿ ಹೇಗೆ ಸಿಕ್ಕಾಕೊಂಡ್ರು, ಹಾಗೆ ಅಧಿಕಾರಿಗಳೆಲ್ಲ ಏನು ಪ್ರಶ್ನೆ ಮಾಡಿದ್ರು ಅವರಿಗೆ, ಅವ್ರು ಏನಂತ ಉತ್ತರ ಕೊಟ್ಟಿದ್ದಾರೆ, ಅದೊಂದು ಚಿಕ್ಕ ಕ್ಲಿಪ್ ಬರುತ್ತೆ, ಅದು ವಿಡಿಯೋ ಬರುತ್ತೆ. ಅದನ್ನ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಜೊತೆಯಲ್ಲಿ ಕಂಪ್ಲೀಟ್ ಆದಂತಹ ವಿಡಿಯೋ ವಾಚ್ ಮಾಡಿದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಇವರು ಮಾಡ್ತಿರೋಂತಹ ಕೆಲಸ ಎಷ್ಟು ಸರಿ ತಪ್ಪು, ಅಥವಾ ಇನ್ನು ಯಾವ್ಯಾವ ಕಡೆ ಎಲ್ಲ ಇನ್ನು ಸುಮಾರು ಕಡೆ ಎಲ್ಲ ಈ ತರ ಕೆಲಸ ನಡೀತಿದೆ. ಆದರೆ ಎಲ್ಲವೂ ಬೆಳಕಿಗೆ ಬರಲ್ಲ, ಕೆಲವೊಂದು ಮಾತ್ರ ಇತ್ತೀಚೆಗೆ ತುಂಬಾ ಕಡೆ ಈ ತರ ಒಂದು ಕೆಲಸ ಬೆಳಕಿಗೆ ಬರ್ತಿದೆ ಅಂತಾನೆ ಹೇಳ್ಬೋದು. ನಿಮ್ಮ ಜಿಲ್ಲೆಗಳಲ್ಲಿ ಅಂಗನವಾಡಿ ಕಾರ್ಯಕರ್ತರು ಹೇಗೆ ಕೆಲಸ ಮಾಡ್ತಾರೆ, ಹೇಗಿಲ್ಲ ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಡೀಟೇಲ್ ವಿಡಿಯೋ ನೆಕ್ಸ್ಟ್ ವಿಡಿಯೋ ಬರುತ್ತೆ, ಅದನ್ನು ಮಿಸ್ ಮಾಡದೆ ನೋಡಿ. ಹಾಗೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ ಮೇಲೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ರೇಷನ್ ಯಾವತ್ತು ಬಂತು? ಇವತ್ತೇ ಬಂದದಲ್ಲ. ಮತ್ತೆ ಯಾವತ್ತಿಂದ ಅದು ರೇಷನ್? ಮತ್ತೆ ಮೊದಲು ತಿಂಗಳು ಯಾಕೆ ಅಂತಿಲ್ಲ ಮಾಡ್ಬೇಕ್ರಿ. ಯಾಕೆ ಸರ್ ಆಟೋಕ್ಕೆ ಯಾಕೆ ದುಡ್ಡು ಹೇಳ್ತಿದ್ರಿ? ನೀವ್ ಒಳಗ್ ಬಿಡು, ಬಾ ಒಳಗ್ ಬಾ ಬಾ ಬಾ. ಇವರೆಲ್ಲ ಕೇಳಿಕತ್ತಾರ ಊರಿನವ್ರು, ನೀವ್ ಒಳಗ್ ಬಾ. ಊರಿನವ್ರೆಲ್ಲ ಕೇಳಿಕತ್ತಾರ, ಅವ್ರಿಗೆ ಆನ್ಸರ್ ಮಾಡು. ಆಟೋದಾಗ ಯಾಕೆ ಫುಡ್ ಹಾಕಿದ್ದಿ? ಮೇಡಮ್ ನಾವು ಹಾಕಿಲ್ರಿ. ಬಾ ನೀವ್ ಹೊರಗ್ ಬಾ ಬಾಮ ಎಲ್ಪರ್ ಎಷ್ಟು ಸರಿ ಅಂತ ನಿಮ್ಗೆ ಕನ್ಸೆಷನ್ ಕೊಡೋದು. ಈ ಲಾಸ್ಟ್ ಟೈಮ್ ಇದೇ ಕೇಸ್ನಾಗ ಹೊರಗ್ ಬಂದಿರಿ. ಇನ್ನ ನೀವು ಬುದ್ಧಿ ಕಲಿಯಲ್ಲ ಅಂದ್ರೆ ಬಾರೆ ಹೊರಗ್ ಬಾ. ಹಿಂದಿ ಬರ್ತಾ ಕನ್ನಡ ಬರ್ತೀವ ಮೇಡಮ್ ಅವ್ರು ಬಂದಾರ್ರಿ. ಕರ್ಲದಕ್ಕೆ ಹೋಗ್ತಿಲ್ಲ ಮಗ ಏನಾಗ್ಯದಂತ ಹೇಳ್ಬೇಕಲ್ಲ. ಈಗ ಅವ್ರಂತೂ ನೋಡ್ರಿ, ಊರವ್ರಂತೂ ಹೇಳಿಕತ್ತಾರ ನೀವು ಮಾಡ್ಲಿಕ್ಕ ಆಟೋಕ್ ಹಾಕಿದ್ರಿ ಅಂತ. ಹೊರಗ್ ಬಂದ್ ಹೇಳದಿತ್ತು. ಬಾ ಹೊರಗ್ ಬಾ, ಪಬ್ಲಿಕ್ ಮುಂದೆ ಹೇಳ್ಬಾ. ಬಾ ಪಬ್ಲಿಕ್ ಮುಂದೆ ಹೇಳ್ಬಾ, ನೀ ಕತಿ ಹೇಳ್ಬೇಡ ನನ್ಗ. ಬಾ ಅಬ್ಬಾ
ಹೊರಗ್ ಬಾ ಹೊರಗ್ ಬಾಮ ಆ ಮೇಡಮ್ ಅವ್ರದ್ರ ಹೇಳೋದ್ ಕೇಳ್ರಿ. ಆಕಿ ಹಿಂಗೇರಿ ಹೇಳಿದ್ ಒಟ್ಟು ಕೇಳಲ್ಲ. ಇದಕ್ಕಿಂತ ಮುಂಚೆನೂ ಸೆಕೆಂಡ್ ಲಾಕ್ಡೌನ್ ದಾಗ ಸೇಮ್ ಆಗಿತ್ತು ಮೇಡಮ್. ಅದೇ ಕೇಸ್ ಆಗಿ ಕೋರ್ಟಿಗೆ ಅಡ್ಡಾಡಿ ಹಣ ತಗೊಂಡಳಕಿ ಈಗ ಮತ್ತೆ ಅದೇ ಕತೆ ಅಂತಂದ್ರೆ ಬದ್ಲಾಗ್ಬೇಕಲ್ಲ. ಬದಲಾವಣೆ ಬರ್ರಿ, ಹೊರಗ್ ಬರ್ರಿ. ಅಂದ್ರೆ ಏನ್ ಹೇಳ್ತಾರ? ಇಲ್ಲಿ ಹಾವು ಬಂದ ಕತೆ ನೋಡ್ರಿ ಇದು. ಹಾವು ಬಂದ್ರೆ ಆಟೋದಾಗ ಸೇರಿಸ್ತಾರ. ನೀವ್ರ ಬರ್ರಿ ಹೊರಗ ಬರ್ರಿ ಹೆಲ್ಪರ್ ಬರ್ರಿ, ನೀವು ಹೊರಗೆ ಬರ್ರಿ. ನೀವ್ ಬಾಮ ಮೇಡಮ್ ಅವ್ರಿಗೆ ಏನಿಲ್ಲ, ಸಿವಿಯರ್ ಆಗಿ ಆಕ್ಷನ್ ತಗೊಂಡವ್ರು ಜೈಲಿಗೆ ಕಳಿಸ್ರಿ. ಅದೇ FIR ಮಾಡ್ತೀನಿ ಇವಾಗ. FIR ಮಾಡ್ತೀನಿ. ಮಾಡ್ಲತ್ತಾರ ಅವ್ರು. ಬರ್ತಿಲ್ಲ ಡಬಲ್ ವಿಜಯ ಕರ್ಕೊಂಡಿದ್ದು ನೀವು. ಬರೋಬರ ಯಾಕೆ ಒಳಗೆ ನಿಂತ್ರಿ? ನಿಮ್ ಅಧಿಕಾರಿ ಬಂದ್ರೆ ಗೊತ್ತಾಗಲ್ಲ. ಯಾರಿಗೂ ಬೆಲೆ ಇಲ್ಲ ಈಗಿನ ಬಲ್ಲಿ. ಒಟ್ಟು ಮೇಡಮ್ respect ಮಾಡಲ್ಲ. ನಾವ್ ಇಲ್ಲಿಗೆ ಬಂದ್ ಇಲ್ಲಿಂದ ಹೊರಗೆ ಬಂದಿವ್ರಿ. ಅದಕ್ಕೆ ಏನೋ ಒಂದು ನೀವು ತಪ್ಪಿಸ್ತಾರೆ ಬಂದಿ. ಬಿಡ್ರಿ, ನಮಗೆ ರೆಸ್ಪೆಕ್ಟ್ ಮಾಡಲ್ಲಕಿ. ಈಗ ತಾವಾದ್ರ ಅಧಿಕಾರಿ ಇದ್ರೆ ತಾವ್ ಕರಿಲತ್ತಾರೆ ಬರೋದಿಲ್ಲ. ಬರಲ್ಲ. ಸಾರ್ವಜನಿಕರಿಗೆ ಏನು ಬೆಲೆ ಬೆಲೆ ಕೊಡ್ತಾರೆ? ಕೊಡ್ತಾರೆ ಇವ್ರು. ಹಾ ಅದಕ್ಕೆ ಇವಾಗ FIR ಮಾಡೋಣ. ಏನಾಯ್ತು ನಿಜ ಹೇಳು, ಸುಮ್ನೆ ನಿಜ ತಲೆ ತಿನ್ಬೇಡ. ಈಗ ನೀ ಕತೆ ಕಟ್ಬೇಡ, ನಿನ್ ಕತೆಗಳು ನನ್ಗೆಲ್ಲ ಗೊತ್ತು. ನಾನೇನ್ ಇವತ್ತು ನೋಡ್ಲತ್ತೀನಿ ಮೇಡಮ್ ಅದು ಹಿಟ್ಟದು ಇಳ್ಕೊಬತ್ತು ಹಾವು ಹೌದಪ್ಪ. ಹಾವು ಇಲ್ಲಿ ಬಂತಂದ್ರೆ ಆಟೋಕ್ಕೆ ಯಾಕೆ ಫುಡ್ ಹಾಕಿದ್ರಿ? ಅದು ಬೇರೆ ಕಡೆ ಅಲ್ಲಿ ಇದು ಬೇರೆ ರೂಮಿಗೆ ಕೊಡ್ಯಾರಂತ ಹೋಗಿದ್ರು. ಏಮಪ್ಪ ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಾ. ಯಾರ್ ರೂಮಿಗೆ ಹೋಗಿ ಅಲ್ಲ ಹಾವು ಬಂತು ನೀವು ಬೇಡ್ತೀಯ. ಅವ್ರು ಕುಡ್ಕೊಂಡಿರು ಇದು ಮಾತಾಡ ನನ್ಗೆ ಬಂದಲ್ಲಿ ಆಫೀಸ್ನಾಗ ಚೀರ್ತಿಲ್ಲ ಜೋರು ಮೊನ್ನೆ ತಗೊಳಸ್ಕೊಂಡು ಬಂದಿಲ್ಲ. ಈಗ ಏನ್ ಎದುರು ಹಾಕೊಂಡ್ರೆ ಯಾರು ಜೀವಂತ ಇರೋದೇ ಇಲ್ಲ ಅಂತ ಅವ್ರಿಗೆ ಏನಾದ್ರೂ ಆಗ್ಬಿಡುತ್ತಂತ ಗಂಡ ಮಕ್ಕಳಿಗೆಲ್ಲ ಈ ತರ ಸಾಕಳಿಸ್ತಾಳೆ ಈಕಿ. ನಾವೇನಾದ್ರು ಆಕ್ಷನ್ ತಗೊಳಕ್ ಹೋದ್ರ ಇದಕ್ಕಿಂತ ಮುಂಚೆ ಆದಾಗ ಗಂಡಾಗ ಇದ್ದಿದ್ದ ಹುಡುಗರಿಗೆಲ್ಲ ಸುಳ್ಳು ಕೇಸ್ ಹಾಕಿ ಅವ್ರಿಗೆಲ್ಲ ಓಡಾಡ್ಸಾರ ಮೇಡಮ್ ಕೋರ್ಟಿಗೆ. ಮಾಡೋದೇ ಹಲ್ಕ ಕೆಲಸ. ಮತ್ ಈಗ ಇಲ್ಲಿ ಹೋದ್ರ ನಾವೇನ್ ಇವ್ರಿಗೆ ಹೇಳಿದ್ರಿ, ಮೊದಲು ತಿಳಿಸಿದ್ವಿ ಹಂಗ್ ಮಾಡ್ಬೇಡ್ರಿ, ಲಿಮಿಟ್ ನಾಗ ಇರ್ರಿ, ಲಿಮಿಟ್ ಕ್ರಾಸ್ ಮಾಡ್ಬೇಡ್ರಿ. ಎಷ್ಟ್ ಕಂಪ್ಲೇಂಟ್ ಬಂದು ಹೋಗ್ಲಿ ಬಿಡು, ಬದ್ಲಾಗ್ತೀಯ ಅಂತಂದ್ರ ನಿನ್ ಬದ್ಲಾಗ ಜನ್ಮನೇ ಅಲ್ಲ ನಿಂದು. ನೀನ್ ಒಬ್ಬಾಕಿಲ್ಲಿ ಇಡೀ ಪ್ರಾಜೆಕ್ಟ್ ಕೆಟ್ಟಿದ್ರು ಈ ತರ ಮಾಡೋದ್ರಿಂದ. ಏನ್ ನಡೀತಿದ್ ನೀನ್ क्या करना पड़े? करने नहीं ऐसा। नहीं तुमको फोन बुला इधर ये लेके आपको फोन बुला। थोड़ा थोड़ा ले लेके जाकर रखो, थोड़ा थोड़ा उन्हें रखते हैं। उन्हें रखते थोड़ा थोड़ा बोले तो पूरा खेलने भर के सील खोले से नहीं है जी। किसको पेट को मारना बोल रहे? आप कैसा रखते हो बोलते हो वो? लेके जाओ, कोने टीचर कोने हेल्पर कोने उनको बात करते हैं। क्या है दिन दहाड़े लूट रहे लोगों को? पूरा सील है अक्सर हो जाता है। पूरा शिल्प का वो वीडियो मार शिल्प नोडिका ये शिल्प नोड ಒಂದಾ नहीं जी तुमको तो मालूम है ना जी। अरे मैं बुलाया उनको। नहीं आप नहीं लेके जाना। पैसा मैं निकाल दिया तो मैं कौन जी निकालो बोलने वाला? लेके जाओ। मैं लेके है वैसा कुछ मैं महिला का नहीं हूँ। मैं जा रहा था क्या लेके जा रहा बोलो तो अंगनवाड़ी दादा आज भी ಮಾಡ್ಕೊ ಬಿಡು. ಅಂಗನವಾಡಿ ಬೋರ್ಡ್ ಇಲ್ಲ ಏನಿಲ್ಲ, ಮಕ್ಕಳಿಗೆ ಕೂಡ ಗರ್ಭಿಣಿ ತಾಯಿಗಳಿಗೆ ಕೂಡ ಬಾಯ್ಬಿಡಿ ಇರ್ತಾರೆ. बच्चों को नहीं मिल रहा खाने में। ಅಲ್ಲಿ ಒಳಗೆ ನಡಿ, ವಿಡಿಯೋ ಮಾಡಿ ನಡಿ. ಅದೇ ಮಾಡ್ಬೇಡಿ, ಯಾವುದೇ ಕಾರಣಕ್ಕೆ ವಿಡಿಯೋ ಕಂಟಿನ್ಯೂ ಚಾಲು. ये क्या है देखो, रहने का क्या है, पूरा भरने को जरा करो, पूरा यही है पूरा वैसे जी ये है क्या? ये आटा नहीं चलता ये नहीं चलता बोलो तो सप्लाई कौन करे उसको बोलो। भैंसों को लग जाएगा डालती हो। ये भैंसों को देना है, हाँ ये बच्चों को नहीं भैंसों को देने का है। भैंसों का हिसाब ये है। अरे नहीं मेरी बात सुना तो, ये देने का भैंसों को देने का है क्या बच्चों को खिलाने का है? बच्चों का क्या देखो ಕರ್ನಾಟಕ ಸರ್ಕಾರ ಉಚಿತ ಸರಬರಾಜು ಮಾರಾಟಕ್ಕಿಲ್ಲ. ಮೇ 2025 महिला पूरक पौष्टिक तैयारी केंद्र। ये जो प्रेग्नेंट लेडी है नहीं उनको खिला बोल के है, भैंसों को दालो बोल के नहीं है। होता जी वो एक दो पैकेट रखे हैं वो भैंसों का सब तो इतना हरासमेंट नको करो सब। डीएस को बात करते हैं। छोड़ो जरूरत नहीं है उसका, अगर करोगे तो करेंगे ना तो छोड़ डालो। नहीं करो, निकाल रहे हैं। बोलने का नहीं है। हाँ
करो, केस करना है तो सब करो, उसमें क्या है बोल को